ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾವನಾತ್ಮಕ ಕಥೆಯ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೌನದಲ್ಲಿ ಹುಟ್ಟಿದ ಪ್ರೀತಿಯ ಕಥೆಯನ್ನು ಈಗ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಮೌನದ ಪ್ರೀತಿ, ಅದು ಜೀವನದಲ್ಲಿ ಮೊದಲ ಬಾರಿಗೆ ಹುಟ್ಟಿದ ಪರಿಶುದ್ಧವಾದ ಪ್ರೀತಿ. ಯಾರಿಗೂ ಹೇಳಲಾಗದ, ಹೇಳಬೇಕೆಂದರೂ ಹೇಳಲಾಗದ ಪ್ರೀತಿ. ಮನಸ್ಸಿನಲ್ಲಿ ಹುಟ್ಟಿ, ಮನಸ್ಸಿನಲ್ಲಿ ಬೆಳೆದು, ಮನಸ್ಸಿನಲ್ಲೇ ಮೌನವಾಗಿ ಸಮಾಪ್ತಿಯಾದ ಒಂದು ಕತೆ. ಅವಳು ನನ್ನ ಜೀವನಕ್ಕೆ ಬಂದದ್ದು ಯಾವುದೇ ಘೋಷಣೆ ಇಲ್ಲದೆ. ಒಂದು ನಗು, ಒಂದು ದೃಷ್ಟಿ, ಒಂದು ಕ್ಷಣ ಮೌನ, ಅಷ್ಟೇ ಸಾಕಾಗಿತ್ತು ನನ್ನ ಮನಸ್ಸು ಅವಳನ್ನು ತನ್ನದೇ ಲೋಕದಲ್ಲಿ ಅಡಗಿಸಿಕೊಳ್ಳಲು. ನಾನು ಅವಳೊಂದಿಗೆ ಹೆಚ್ಚು ಮಾತನಾಡಿರಲಿಲ್ಲ, ಆದರೆ ಅವಳು ಮಾತನಾಡಿದ ಪ್ರತಿಯೊಂದು ಮಾತು ನನ್ನೊಳಗೆ ಪ್ರತಿಧ್ವನಿಸುತ್ತಿತ್ತು. ಅವಳು ಮೌನವಾಗಿದ್ದಾಗಲೂ ನನ್ನ ಮನಸ್ಸು ಅವಳ ಮಾತುಗಳನ್ನು ಕೇಳುತ್ತಿತ್ತು. ಪ್ರೀತಿ ಎಂದರೆ ಹೇಳಬೇಕು, ಪ್ರೀತಿನ ತೋರಿಸ್ಕೋಬೇಕು ಅನ್ನೋದು ಎಲ್ಲರ ನಂಬಿಕೆ. ಆದರೆ ನನ್ನ ಪ್ರೀತಿ ಮೌನವಾಗಿತ್ತು. ಅದು ಕಣ್ಣುಗಳಲ್ಲೇ ನಿಂತು ಹೃದಯದಲ್ಲೇ ಉಸಿರಾಡುತ್ತಿತ್ತು. ಅವಳ ಸಂತೋಷವನ್ನು ದೂರದಿಂದಲೇ ನೋಡುತ್ತಾ, ಅವಳ ದುಃಖವನ್ನು ಮೌನವಾಗಿ ಅನುಭವಿಸುತ್ತಾ ನನ್ನ ಪ್ರೀತಿ ಬೆಳೆಯುತ್ತಿತ್ತು. ಯಾವುದೇ ನಿರೀಕ್ಷೆ ಇಲ್ಲದೆ. ಒಂದು ದಿನ ಅವಳು ತನ್ನ ಜೀವನದ ಹೊಸ ಅಧ್ಯಾಯದ ಕಡೆಗೆ ಹೆಜ್ಜೆ ಇಟ್ಟಳು. ನಾನು ಏನೂ ಹೇಳಲಿಲ್ಲ, ಹೇಳಬೇಕೆಂದಿದ್ದೆ, ಆದರೆ ನನ್ನ ಮೌನವೇ ನನ್ನ ಪ್ರೀತಿಯ ಭಾಷೆಯಾಗಿತ್ತು. ಅವಳು ಹೋದ ನಂತರವೂ ನನ್ನೊಳಗೆ ಅವಳ ನೆನಪು ಉಳಿದುಕೊಂಡಿತ್ತು. ಹೇಳಲಾಗದ ಪ್ರೀತಿಯಂತೆ, ಮುಗಿಯದ ಕಥೆಯಂತೆ. ಇಂದಿಗೂ ಕೆಲವೊಮ್ಮೆ ಮನಸ್ಸು ಕೇಳುತ್ತದೆ, ನಿನ್ನ ಪ್ರೀತಿಯನ್ನು ಅವಳಿಗೆ ಹೇಳಿದಿದ್ದರೆ ಏನಾಗುತ್ತಿತ್ತು? ಆದರೆ ತಕ್ಷಣವೇ ಮತ್ತೊಂದು ಉತ್ತರ ಬರುತ್ತದೆ, ಈ ಮೌನದ ಪ್ರೀತಿಯೇ ಅದರ ಸೌಂದರ್ಯ. ಯಾಕೆಂದರೆ ಎಲ್ಲ ಪ್ರೀತಿಗಳು ಸೇರುವುದಕ್ಕಾಗಿ ಹುಟ್ಟುವುದಿಲ್ಲ. ಕೆಲವು ಪ್ರೀತಿಗಳು ಮನಸ್ಸಿನಲ್ಲೇ ಶಾಶ್ವತವಾಗಿ ಉಳಿಯುವುದಕ್ಕೆ ಹುಟ್ಟುತ್ತವೆ. ಇದು ನನ್ನ ಸಣ್ಣ ಪ್ರೇಮಕತೆ. ಈ ಪ್ರೇಮಕತೆಯನ್ನು ನೀವೆಲ್ಲ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಹೆಚ್ಚು ಕತೆಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ನನ್ನ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಇನ್ನೂ ಹೆಚ್ಚು ಪ್ರೇಮ ಕಥೆಗಳು, ಯಾವ ಯಾವ ರೀತಿ ಕಥೆಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ.